ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಸ್ಯಾಟರ್ಡೆ ಮತ್ತು ಸಂಡೇದು ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಬೆಳಿಗ್ಗೆ ನಮ್ಮಮ್ಮ ಎಲ್ಲ ಪೂಜೆ ಎಲ್ಲ ಮಾಡಿ ಎಷ್ಟು ನೀಟಾಗಿ ಪೂಜೆ ಮಾಡಿದ್ದಾರೆ ನೋಡಿ. ನಮ್ಮ ವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಮುಗಿಸಿ ಅವರು ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆನ ಮಾಡ್ತಾರೆ. ನನ್ನ ಪ್ರಕಾರ ನನಗಿಂತ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನೀವು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಪೂಜೆನ ಅಂತ ಹೇಳಿ. ಸರಿ ಅಂತ ಅವ್ರದ್ದೆಲ್ಲ ಪೂಜೆ ಆದಮೇಲೆ ನಾನು ಕೂಡ ಪೂಜೆ ಮಾಡಿ ತಿಂಡಿಗೆ ಪಲಾವ್ ಮಾಡಿದ್ದೆ. ಅದನ್ನು ತಿಂದ್ಕೊಂಡು ಇದು ನೆಕ್ಸ್ಟ್ ಡೇದು ಕಂಟಿನ್ಯೂವೇಷನ್ ವ್ಲಾಗ್ ಆಗಿರುತ್ತೆ. ಹಾಗೆ ನಮ್ಮ ಮಾವ ಅವರ ಅಪ್ಪನಿಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಪಿತೃಪಕ್ಷ ಆಗಿರೋದ್ರಿಂದ ನಾವು ಮೈಸೂರಿಗೆ ಪಕ್ಷನ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಸರಿ ಅಂತ ಮನೇಲಿ ಒಂದು ಸ್ವಲ್ಪ ಪೂಜೆ ಮಾಡಿಬಿಡೋದು ಅಂತ ಹೇಳಿ ಹಾಗೆ ಫೋಟೋ ಎಲ್ಲ ಮಡಗಿ ಪೂಜೆ ಮಾಡಿ ನಾವು ಹೊರಟ್ವಿ ಮೈಸೂರಿಗೆ. ಹೋಗ್ತಾ ಆದವೇ ಅಲ್ಲೇ ನಮ್ಮದು ದೇವಸ್ಥಾನ ಇದೆ. ಸರಿ ಅಂತ ಹೇಳಿ ಕನ್ನಮ್ಮನಮ್ಮನಿಗೆ ಕೈ ಮುಕ್ಕೊಂಡು ಎಲ್ಲರೂ ಹೊರಟ್ವಿ. ಹೊರಡ್ದ ವೆದರ್ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಬೆಳಗ್ಗೆ 8 ಗಂಟೆಗೆ ಬಿಟ್ಬಿಟ್ಟಿದ್ವಿ. ವೆದರ್ ಮಾತ್ರ ಸೂಪರಾಗಿತ್ತು. ಹೋಗ್ತಾ ಹಾಗೆ ಹೊಗೆ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಗಾಡಿನ ನಿಲ್ಲಿಸಿದ್ರು ಅಂತ ಅಲ್ಲಿ ನನ್ನ ಮಗ ದೋಸೆ ಬೇಕು ಅಂದ. ಸರಿ ಅಂತ ಹೇಳಿ ಅಲ್ಲೇ ತಿಂಡಿನ ತಿಂದ್ಕೊಂಡ್ವಿ. ನಾನು ಪಲಾವ್ ತಗೊಂಡಿದ್ದೆ. ಇದು ನನ್ನ ಮಗನಿಗೆ ದೋಸೆ ತಿನ್ನಿಸ್ತಾ ಇರೋದು. ನಾನು ಪಲಾವ್ ತಗೊಂಡು ತಿಂದ್ಕೊಂಡು ಎಲ್ಲರೂ ಹೊರಟ್ವಿ. ಹೋಗ್ತಾ ಹಾಗೆ ಮಲ್ಕೊಬಿಟ್ಟಿದ್ದ ನನ್ನ ಮಗ. ಸರಿ ಅಂತ ಹೇಳಿ ಮುಂದ್ಗಡೆ ಮಲಗಿದ್ದ. ಸರಿ ಅಂತ ಹೇಳಿ ಹಿಂದೆ ಕರ್ಕೊಂಡು ಅವನನ್ನು ಮೈಸೂರು ಬಂತು ಅಂತೂ ಇಂತೂ ಮೈಸೂರಿಗೆ ಹೋಗಿ ತಲುಪಿದ್ವಿ. ಹಾಗೆ ಅಲ್ಲಿ ಅನ್ಕಂಫರ್ಟ್ ಇರೋ ಕಡೆ ವೀಡಿಯೋನ ಮಾಡಬಾರ್ದು. ನಾವು ಹೋಗೋಕ್ಕೆ ಮುಂಚೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅವರು. ಸರಿ ಅಂತ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾನು ನನ್ನ ಮಗ ಆಚೆ ಕೂತಿದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಆಟ ಆಡ್ತಾ ಕುಂತಿದ್ದು ಎಡೆ ಹಾಕೋ ಟೈಮ್ ಬಂತು ಅಂತ ಹೇಳಿ ಎಡೆಗೆಲ್ಲ ರೆಡಿ ಮಾಡ್ತಾಯಿದ್ರು. ರೆಡಿ ಆದಮೇಲೆ ಅದನ್ನು ತಗೊಂಡೋಗಿ ಮನೆ ಮೇಲೆ ಇಟ್ಟು ಕಾಗೆಗೆ ಅಂತ ಬಂದ್ವಿ. ಆದರೆ ಅಲ್ಲಿ ಕಾಗೆ ತಿಂದಿರಲಿಲ್ಲ. ಸರಿ ಅಂತ ಹೇಳಿ ಮನೆ ಮುಂದೆ ಬಸವ ಬಂದಿತ್ತು ಅಂತ ಹೇಳಿ ಅದಕ್ಕೆ ಕೊಟ್ವಿ. ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಅಕ್ಕನ ಮನೆಗೆ ಬಂದ್ವಿ. ಅವರು ಹಬ್ಬಕ್ಕೆಲ್ಲ ಹೊರಟೋಗ್ಬಿಟ್ಟಿದ್ರು ಅವ್ರ ಊರಿಗೆ. ಸರಿ ಅಂತ ಅಲ್ಲಿ ನಮ್ಮ ಅಕ್ಕನ ಮಗ ನೋಡಿ ಎಷ್ಟು ಚೆನ್ನಾಗಿ ಜೀಪ್ ಮಾಡಿದ್ದಾನೆ. ಅದನ್ನು ತಗೊಂಡು ನನ್ನ ಮಗ ಆಟ ಆಡ್ತಾಯಿದ್ದ. ಅವನೇ ಮಾಡಿರೋದಂತೆ ಅದನ್ನು ರೆಟ್ಟಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾನೆ ನಮ್ಮ ಅಕ್ಕನ ಮಗ. ಅವರು ಎಲ್ಲ ಹಬ್ಬಕ್ಕೆ ಹೊರಟೋಗ್ಬಿಟ್ಟಿದ್ರು. ಸರಿ ಅಂತ ಹೇಳಿ ಅವ್ರು ಯಾರೂ ಸಿಗಲಿಲ್ಲ ವೀಡಿಯೋ ಮಾಡೋಕ್ಕೆ. ಅಲ್ಲಿ ವೀಡಿಯೋ ಮಾಡಿದ್ರೇನು ಪ್ರಾಬ್ಲಮ್ ಇಲ್ಲ, ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಸರಿ ಅಂತ ಲೈಟಿಂಗ್ಸ್ ನೋಡೋದ ಅಂತ ಹೋದ್ವಿ, ಇರೋದಿದ್ವಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಲೈಟಿಂಗ್ಸೇ ಹಾಕಿರಲಿಲ್ಲ. ಯಾಕಂದರೆ ಗ್ರಹಣ ಮತ್ತು ಅಮಾವಾಸ್ಯೆ ಹಾಕಿರೋದ್ರಿಂದ ಲೈಟಿಂಗ್ಸ್ ಹಾಕಲ್ಲ ಇವತ್ತು ಅಂತ ಹೇಳಿದ್ರು. ಸರಿ ಅಂತ ಇನ್ನೇನು ಮಾಡೋದು, ಹೋಗ್ಬಿಟ್ಟಿದ್ದೀವಿ ಅಂತ ಹೇಳಿ ಅಲ್ಲೇ ಸ್ವಲ್ಪ ಹಾಕಿದ್ರು. ಅದನ್ನೇ ನೋಡ್ಕೊಂಡು ಬಂದ್ವಿ. ದೊಡ್ಡ ಸರ್ಕಲೆಲ್ಲ ಒಂದು ಸ್ವಲ್ಪ ಲೈಟಿಂಗ್ಸ್ನ ಹಾಕಿದ್ರು. ಅದನ್ನು ನೋಡಿಕೊಂಡು ಹಾಗೆ ನನ್ನ ಮಗ ಕುದುರೆ ಗಾಡಿ ಅಂತ ಇದ್ದ. ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಲೈಟಿಂಗ್ಸ್ನ ಹಾಕ್ತಾರೆ ಇನ್ನೊಂದು 10 ನಿಮಿಷ, ಇನ್ನೊಂದು ಅರ್ಧ ಗಂಟೆ ಅಂತ. ಬಟ್ ಅವ್ರು ಹೇಳಿದ್ರು ಇವತ್ತು ಅಮಾವಾಸ್ಯೆ ಗ್ರಹಣ ಆಗಿರೋದ್ರಿಂದ ಇವತ್ತೇನೂ ಹಾಕಲ್ಲ ಅಂತ ಹೇಳಿ. ಸರಿ ಅಂತ ಅಲ್ಲಿಂದ ವಾಪಸ್ ಬಂದ್ವಿ. ವಸ್ತು ಪ್ರದರ್ಶನ ನೋಡೋದ ಅಂತ ಹೊರಟ್ವಿ. ಅಲ್ಲೂ ಕೂಡ ಒಳಗಡೆ ಬಿಡಲಿಲ್ಲ. ಅರಮನೆ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಇಷ್ಟೊಂದು ವೆಹಿಕಲ್ಸ್ ಇತ್ತು ಅಂತಂದರೆ ತುಂಬಾ ವೆಹಿಕಲ್ಸ್ ಇತ್ತು. ಇವತ್ತೇ ಇಷ್ಟೊಂದು ವೆಹಿಕಲ್ಸ್ ಇದೆಯಲ್ಲ, ಇನ್ನು ದಸರಾ ದಿನಕ್ಕೆ ಏನಾಗುತ್ತೋ ಅಂತ ಮಾತಾಡಿಕೊಂಡು ಹೊರಟ್ವಿ. ಅಲ್ಲೂ ವಸ್ತು ಪ್ರದರ್ಶನ ಒಳಗಡೆ ಬಿಡಲಿಲ್ಲ. ಸರಿ ಅಂತ ಹೇಳಿ ನಾವು ಅಲ್ಲೇ ನಿಂತಿದ್ವಿ. ಕಾರ್ನ ಪಾರ್ಕ್ ಮಾಡಿದ್ರಲ್ಲ ಅದನ್ನು ತೊಗೊಬರೋಕ್ಕೆ ಅಂತ ಹೋದರು ಅಂತ ಹೇಳಿ ನಾವು ಅಲ್ಲೇ ನಿಂತಿದ್ವಿ. ಒಳಗಡೆ ಬಿಡಲಿಲ್ಲ. ಸರಿ ಅಂತ ಆದಮೇಲೆ ಎಲ್ಲ ನೋಡಿಕೊಂಡು ಹಾಗೆ ವಾಪಸ್ ಬಂದ್ವಿ. ನಾವು ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ 9:30 ಆಗಿತ್ತು. ಹಾಗಾಗಿ ನಾವು ಊರಿಗೇನು ಬರಲಿಲ್ಲ. ನಮ್ಮ ಅಕ್ಕನ ಮನೇಲೇ ಸ್ಟೇ ಆದ್ವಿ ಅಲ್ಲೇ. ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್. ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ.